ಆಮೇಲೆ ಅವ್ರು ಯಾವ್ದು ಈಗ ಅಮೆಝಾನ್ ಅಂತ ಅನ್ಕೊಡಿ, ಯಾವುದೋ ಊರಲ್ಲಿ ಇರ್ತಾನೆ ಅವನು ಇಲ್ಲಿ ಅಂತ ಒಂದು ಆಫೀಸೇ ಇಲ್ಲ ಅದಕ್ಕೆ. ಅದ್ವಾ ಚಾನಲ್ಗೆ, ಯಾಕೆಂದರೆ ಯಾವತ್ತೂ ಕೂಡ ಒಂದು ಸಮಾಜದ ಏಳಿಗೆಗೋಸ್ಕರ ಒಂದು ಒಳ್ಳೆ ಕಾಜ್ ಇಟ್ಕೊಂಡು ಯಾವತ್ತೂ ನಾನು ನೋಡ್ತಾ ಇರ್ತೀನಿ, ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಆ ಒಂದು ಸಂಸ್ಥೆ ನಿಮ್ಮದು, ಆ ಒಂದು ಚಾನಲ್ಲು, ನಿಮ್ಮಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರಲಿ, ಜೊತೆಗೆ ಅದನ್ನು ಜನಕ್ಕೆ ಮೂಲೆ ಮೂಲೆಗೂ ಮುಟ್ಲಿ ಅನ್ನೋದು ಒಂದು ಆಸೆ. ಅಂಥವ್ನು 10 ರೂಪಾಯಿ ಹಾಕ್ತಾನೆ ಅಂತಂದ್ರೆ ಅವನ ಬಗ್ಗೆ ತುಂಬ ಗೌರವ ಇರಬೇಕು. ಅಷ್ಟೇ ಅವನಿಗೆ ಎಷ್ಟಾಗುತ್ತೆ ನಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಬೇಕು. ಇವತ್ತು ಅವನು ನಿರ್ಮಾಪಕ ಒಂದು ಸಿನಿಮಾ ದೊಡ್ಡ ಹಿಟ್ಟಾಯಿತು ಅಂದರೆ ಅವನಿಗೇನು ದೊಡ್ಡ ಹೆಸರಾಗಲ್ಲ. ಒಬ್ಬ ಹೀರೋಗಾದಷ್ಟು ಹೆಸರಾಗುತ್ತಾ, ಒಬ್ಬ ಡೈರೆಕ್ಟ್ರಿಗಾದಷ್ಟು ಹೆಸರಾಗುತ್ತಾ ಅವನಿಗೆ. ಹಂಗಿದ್ದಾಗ ನಂಗೆ ನಿರ್ಮಾಪಕನ ಬಗ್ಗೆ ಅತ್ಯಂತ ಗೌರವ, ಅತ್ಯಂತ ಭಕ್ತಿ. ಯಾಕೆಂದರೆ ನಮ್ಮನ್ನು ನಂಬಿ ಅವನೊಬ್ಬ ದುಡ್ಡು ಹಾಕ್ತಿದ್ದಾನೆ, ಅವನು ಎಲ್ಲೋ ಕಷ್ಟಪಟ್ಟು ಎಲ್ಲೋ ದುಡಿಮೆ ಮಾಡಿರ್ತಾನೆ, ಅವನಿಗೆ ಏನೇನೋ ಅದನ್ನು ಉಳಿಸ್ಕೊಳ್ಬೇಕು ಅಂತ ಹೇಳೋದು. ಆ ಉಳಿಸ್ಕೊಂಡಾಗ ಮಾತ್ರ ಇನ್ನೊಂದಿಷ್ಟು ಬೇರೆ ಬೇರೆ ಸಿನಿಮಾಗಳಿಗೂ ಆ ನಿರ್ಮಾಪಕ ಬಂಡವಾಳ ಹಾಕೋಕ್ಕಾಗತ್ತೋ, ಅಥವಾ ಆ ಸಿನಿಮಾಗಳಿಗೆ ಗೆದ್ದಾಗ ಇನ್ನೊಂದಿಷ್ಟು ಹೊಸಬ್ರು ಬರೋಕ್ಕೆ ಇದಾಗುತ್ತೆ. ನಾವೆಲ್ಲಿ ಹಾಳು ಮಾಡಿ ಕಳಿಸ್ಬಿಟ್ರೆ ಹೌದು, ಆಗಿರೋದೇ ಅತ್ತಾನೆ. ಇಲ್ಲಿ ಮೊದಲೇ ಕಹಿ ಅನುಭವ ಆದರೆ ಅವನು ಬರಲ್ಲ, ಅವನು 10 ಜನಕ್ಕೆ ಹೇಳ್ತಾ ಹೋಗ್ತಾನೆ, ಅದು ದೊಡ್ಡ ವಿಚಾರ ಆಗುತ್ತೆ, ನ್ಯೂಸ್ ಆಗುತ್ತೆ, ಯಾರೂ ಸಿನಿಮಾ ಮಾಡಲ್ಲ. ಹೌದು, ಹಾಗಾಗಿ ಅವನು ಆದಷ್ಟು ಅವರ ಅನುಭವ, ಯಾಕೆಂದರೆ ಇಲ್ಲೆಲ್ಲರೂ ಕೂಡ ನಿಮಗೆ ಹ್ಯಾಮಾರಿದ್ರಿ, ನಿಮ್ಗೆ ಒಂಚೂರು ಹಿಂಗೆ ಅತ್ಲ ಇತ್ಲ ತಿರುಗಿದ್ರಿ ಅಂತಂದರೆ ನಿಮಗೆ ಏನಾದರೂ ಮೋಸ ಮಾಡೋಕ್ಕಾಯ ಅಂಥದ್ದು ಎಲ್ಲ ಫೀಲ್ಡಲ್ಲಿ ಇದ್ದೇ ಇರ್ತಾರೆ. ಹಾಗಿದ್ದಾಗ ನಾವೇ ಜಾಗ್ರತೆ ಇರಬೇಕು. ಯಾರಿಗೆ ಅವಕಾಶ ಕೊಟ್ಟ ಯಾರನ್ನ ದೂರಕ್ಕಿಂತನೂ ನಾವೇ ಜಾಗ್ರತೆ ಆಗಿರೋದು ಒಳ್ಳೆಯದು. ಸರ್, ಹಾಗೆ ಈ ಸಿನಿಮಾಗಳು ಬಿಡುಗಡೆ ಆದ ನಂತರ ಚಿತ್ರಮಂದಿರಗಳ ಕಲೆಕ್ಷನ್ ಹೊರತುಪಡಿಸಿ ಸ್ಯಾಟಲೈಟ್ ರೈಟ್ಸು, TV ರೈಟ್ಸು, ಡಬ್ಬಿಂಗು, ಮ್ಯೂಸಿಕ್ಕು, OTT ಇದರಿಂದ ಎಷ್ಟು ಹಣವನ್ನು ಗಳಿಸ್ಬೋದು? ಇದರಿಂದ ಲಾಭ ಏನಾದರೂ ಗಳಿಸ್ಬೋದು? ಏನು ಗೊತ್ತಾ ಬ್ರದರ್, ಎಲ್ಲದೂ ಹೇಳ್ತೀನಿ ಕೇಳಿ. ಸಿನಿಮಾ ಒಂದು ಥಿಯೇಟ್ರಿಕಲ್ಲಿ ದೊಡ್ಡ ಹಿಟ್ಟಾಯಿತು ಅಂತಂದರೆ ಆವಾಗ ಎಲ್ಲ ರೀತಿಯ ಬಿಸ್ನೆಸ್ಗಳು ಕೂಡ ಕೇಳ್ಕೊಂಡು ಬರ್ತಾರೆ, ಅವರೇ ನಮ್ಮನ್ನು ಹುಡ್ಕೊಂಡು ಬರ್ತಾರೆ. ಸಿನಿಮಾ ಏನೂ ಆಗಿಲ್ಲ ಅಂತಂದರೆ ಯಾರೂ ನಿಮ್ಮನ್ನು ಕೇಳಲ್ಲ, ಮೂಸೂ ನೋಡಲ್ಲ ನಿಮ್ಮನ್ನು. ಈಗ ನಮ್ಮ ಯಾವುದೋ ಒಂದಿಷ್ಟು ಸಿನಿಮಾಗಳ ಥರ ಒಂದು ಹೆಸರಾಗಿದೆ ಥಿಯೇಟ್ರಿಕಲ್ಲಿ ಅಂತ ಹೇಳ್ಕೊಳ್ಳೋ ಕಲೆಕ್ಷನ್ ಆಗಿಲ್ಲ ಅಂತಂದರೆ ಎಂಥರ ಈ ಮಧ್ಯಂತರದಲ್ಲಿ ತ್ರಿಶಂಕು ಸ್ಥಿತಿ ಬರ್ತಾರೆ, ಕೇಳ್ತಾರೆ, ಬಟ್ ಅದು ನೀವು ಯಾವುದೂ ಡಿಮ್ಯಾಂಡ್ ಮಾಡೋ ಅಂಥದ್ದೆಲ್ಲ. ಒಂದು ಸಿನಿಮಾ ಹಿಟ್ಟಾಯಿತು ಅಂತಂದರೆ ಕೋಟ್ಯಾಂತರ ರೂಪಾಯಿ ಬರೋ ಅಂಥದ್ದು ಇದೆಲ್ಲ ಹೇಳಿದ್ರಲ್ಲ, OTT ಇಲ್ಲೆಲ್ಲ ಕಡೆ. ಸಿನಿಮಾ ಏನೂ ಆಗಿಲ್ಲ ಅಂದರೆ 10 ಪೈಸೆನೂ ಬರಲ್ಲ. ಇಲ್ಲಿ ಹಿಂಗಾಗಿ ಹೋಗ್ಬಿಡೋದು ಪರಿಸ್ಥಿತಿ ಅಂತಂದರೆ ನಿಮಗೆ, ನೀವು ಹೋಗಿ ಕೇಳಿ ಒಬ್ಬ ನಿರ್ಮಾಪಕನ ಪರಿಸ್ಥಿತಿ ಆ ಥರ. ಸಿನಿಮಾ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ರೆ ನಿಮ್ಗೆ ಯಾರೂ ಬಂದು ತಗೊಳ್ಳಲ್ಲ ಬಿಡಿ. ಯಾಕಂದರೆ ತಗೊಳ್ಳೋನು ಅವ್ನು ಏನು ಮಾಡೋದು ಹೇಳಿ, ತಗೊಂಡಂಥ ಸಿನಿಮಾನ ಚೆನ್ನಾಗಿಲ್ಲದೆ ಇರೋದು, ಅವನು ಕೂಡ ಬಂಡವಾಳ. ಬಟ್ ಒಂದು ಹೆಸರಾಗಿದೆ, ಇನ್ನೊಂದಿದೆ ಅಂತಂದರೆ ಅಷ್ಟು ಈಸಿಗಿಲ್ಲ. ಬಟ್ ಒಂದೇ ಒಂದು ಇಲ್ಲಿ ಹಿಟ್ಟಾಗಬೇಕಷ್ಟೇ. ಹಿಟ್ಟಾದರೆ ಎಲ್ಲ ಥರದ್ದು ಹುಡ್ಕೊಂಡು ಬರುತ್ತೆ. ಇಲ್ಲ ಅಂತಂದರೆ OTT ಇರ್ಬೋದು, TV ರೈಟ್ಸ್ ಇರ್ಬೋದು, ಅಥವಾ ಡಬ್ಬಿಂಗ್ ರೈಟ್ಸ್ ಇರ್ಬೋದು. ಅಂದರೆ ಡಬ್ಬಿಂಗ್ ರೈಟ್ಸ್ ಅಂತ ತೆಲುಗು, ತಮಿಳು, ಮಲಯಾಳಮು, ಹಿಂದಿ, ಅಥವಾ ಇನ್ನೂ 10 ವಿಧದ್ದು ಏನೇನೋ ಇದ್ದಾವೆ, ಆಡಿಯೋ ರೈಟ್ಸು, ಇದೆಲ್ಲವೂ ಕೂಡ ಖಂಡಿತವಾಗೂ ದೊಡ್ಡ ಮಟ್ಟದಲ್ಲಿ ಬರುತ್ತೆ. ಸರ್, ಆದರೆ ಈ ಸ್ಟಾರ್ಗಳ ಸಿನಿಮಾಗೆ ಅಥವಾ ದೊಡ್ಡ ಪ್ರೊಡಕ್ಷನ್ ಸಂಸ್ಥೆಗಳು, ದೊಡ್ಡ ನಿರ್ದೇಶಕರ ಸಿನಿಮಾಗಳಿಗೆ ಈ ಧೋರಣೆ ಬದಲಾಗಿದೆ. ಅಂದರೆ ರಿಲೀಸ್ಗೂ ಮುಂಚೆನೇ ಹಣ ಬಂದಿದೆ, ಈ ರೈಟ್ಸ್ ಇಷ್ಟು ಕೋಟಿಗೆ ಸೇಲ್ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಅವ್ರದ್ದೊಂದು ಬಿಸ್ನೆಸ್ ಸ್ಟ್ರಾಟಜಿ ಇರುತ್ತೆ. ಅಂದರೆ ಹಳೆ ಸಿನಿಮಾ ನೋಡ್ತಾರೆ, ಹಳೆ ಸಿನಿಮಾ ಎಷ್ಟು ಕೋಟಿ ಬಿಸ್ನೆಸ್ ಆಗಿದೆ ಅಂತ ನೋಡ್ತಾರೆ. ಅಂದರೆ ಹಳೆ ಸಿನಿಮಾದ ಎಕ್ಸಾಂಪಲಿಗೆ ಒಂದು ಥಿಯೇಟ್ರಿಕಲ್ ಅಂದ್ಕೊಳ್ಳಿ, 10 ಕೋಟಿ ರೂಪಾಯಿ ಒಂದು ಬಿಸ್ನೆಸ್ ಆಗಿದೆ ಅಂತಂದರೆ ಈ ಸರಿ ಅದಕ್ಕಿಂತಲೂ ಸ್ವಲ್ಪ ಒಂದು 10 ರಿಂದ 12 ಕೋಟಿ ತನಕ ರಿಸ್ಕ್ ತೊಗೊಂಡು ಮಾಡೋಕ್ಕೆ ರೆಡಿ ಇರ್ತಾರೆ. ಅದೇ ಥರ OTT ಇರ್ಬೋದು, ಇನ್ನೊಂದಿರ್ಬೋದು, ಎಲ್ಲ ಕಡೆಯೂ ಕೂಡ ನಿಮಗೆ ಹೊಸಬ್ರದ್ದು ಹಿಂಗೆ ಯಾವ ಮಾನದಂಡನೇ ಇಲ್ವಲ್ಲ. ಅದಕ್ಕೆ ಸಿನಿಮಾ ಹೇಗಿದೆ ಅನ್ನೋದ್ರ ಮೇಲೆ ಡಿಸೈಡ್ ಆದಮೇಲೆ ಆಗೋವಂಥದ್ದು. ಹಾಗಾಗಿ ಅದರಲ್ಲಿ ನಾವು ಇದು ಮಾಡೋಕ್ಕಲ್ಲ. ಸಿನಿಮಾ ಆದರೂ ಕೂಡ ಬೇರೆ ಭಾಷೆಗೆ ಎಲ್ಲದಕ್ಕೂ ನೋಡಿ, ನಿಮಗೆ ನೋಡೋಂಥ ಆಡಿಯನ್ಸ್ ಇದ್ದಾರಂತೆ, ನೋಡೋ ಅಂಥದ್ದು ಎಲ್ಲ ಒಂದು ಹೊಸಬ್ರು ಸಿನಿಮಾ ಚೆನ್ನಾಗಿದೆ ಅಂದರೆ ಅಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಕೊಟ್ಟು ತಗೊಳ್ತಾರಂತೆ. ಮಲಯಾಳಂ ಅನ್ನೋದು ಸಣ್ಣ ಬರೀ ಒಂದು 3 ಕೋಟಿ ರೂಪಾಯಿ, 3 ಕೋಟಿನ 4 ಕೋಟಿನ ಪಾಪ್ಯುಲೇಷನ್ ಇರುವಂಥ ಒಂದು ಸ್ಟೇಟು, 3 ಕೋಟಿ ಇರ್ಬೋದೇನೋ. ಅಂಥ ಸ್ಟೇಟಲ್ಲಿ ಕೂಡ ಅವ್ರು ಮಾಡೋವಂಥ ಪ್ರಾಡಕ್ಟಿಗೆ ಒಂದು ದೊಡ್ಡ ಡಿಮ್ಯಾಂಡ್ ಇದೆ. ನಮ್ಮ ವಸ್ತುಗಳಿಗೆ ಡಿಮ್ಯಾಂಡ್ ಇಲ್ಲ ರೀ, ನಿಜವಾಗ್ಲೂ ಡಿಮ್ಯಾಂಡ್ ಇಲ್ಲ. ಆಮೇಲೆ ಅವ್ರು ಯಾವುದು ಈಗ ಅಮೆಝಾನ್ ಅಂತ ಅಂದ್ಕೊಡಿ, ಯಾವುದೋ ಊರಲ್ಲಿ ಇರ್ತಾನೆ ಅವನು ಇಲ್ಲಿ ಅಂತ ಒಂದು ಆಫೀಸೇ ಇಲ್ಲ ಅದಕ್ಕೆ. ಇಲ್ಲಿ ಯಾರೋ ಒಬ್ಬ ಬ್ರೋಕರು, ಒಬ್ಬ ಯಾರೋ ಮೀಡಿಯೇಟ್ರ್ ಹೇಳಿದ್ರೆ ಆ ಒಂದು ಇದ್ರ ಮೇಲೆ ಅವನ ಜೊತೆಗೆ ನಾವು ಹೇಗಿರ್ತೀವಿ ಹಿಂಗೋ ಅದ್ರ ಮೇಲ್ಗಡೆ ನಿರ್ಧಾರ ಮಾಡಿ, ಈ ಸಿನಿಮಾ ಚೆನ್ನಾಗಿದೆಯಾ ತಗೊಳ್ತಾರೆ. ನಮ್ಮ ಸಿನಿಮಾ ನೋಡಲ್ಲ, ಇನ್ನೊಂದು ಮಾಡಲ್ಲ, ಈ ಸಿನಿಮಾ ರಿವ್ಯೂ ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ ಅವರಿಗೆ, ಯಾವುದೋ ಒಂದು ಸಂಸ್ಥೆಯವರಿಗೆ. ಇಲ್ಲಿ ಯಾರೋ ಒಬ್ಬ ಜಾಲರೌಡಿ ಅವನು ಏನು ಹೇಳ್ತಾನೆ ಅನ್ನೋದ್ರ ಮೇಲೆ ಎಲ್ಲ ನಿರ್ಧಾರ ಆಗಿರುತ್ತೆ. ಅಂದರೆ ಅವ್ರ ಕ್ವಾಲಿಟಿ ಅವ್ರಿಗೆ ಎಲ್ಲಿ ಗೊತ್ತಾಗುತ್ತೆ ಹೇಳಿ, ಇಲ್ಲಿ ಏನು ಮಾಡಿದ್ದೀವಿ, ನಾವು ಯಾವ ಎಫರ್ಟ್ ಹಾಕಿದ್ದೀವಿ ಅನ್ನೋದು. ಈಗ ನಿಮಗೆ ಒಂದು ದೊಡ್ಡ ಈಗ ಎಕ್ಸಾಂಪಲ್ಲು ಇದು ಅಂದ್ಕೊಂಡು ನೆಟ್ಫ್ಲಿಕ್ಸ್ ಅವ್ರ ಜೊತೆ ನಿಮ್ಗೆ ಚೆನ್ನಾಗಿದೆ, ನಿಮಗೆ ಅವ್ರಿಗೆ ಒಳ್ಳೆ ಸ್ನೇಹ ಇದೆ ಅಂತ ಅಂದರೆ ನಾನು ನಿಮ್ಮ ಹತ್ರ ಬರ್ತೀನಿ, ಸರ್ ನನ್ನ ಸಿನಿಮಾ ಇದೆ ಅಂತ. ನೀವು ಅಂದಾಗ ಅವ್ರು ನಿಮ್ಮ ಸ್ನೇಹಿತರ ಮೇಲ್ಗಡೆಗೆ ಫೈನಲ್ ಡಿಸೈಡ್ ಮಾಡುತ್ತೆ. ಒಂದೊಂದ್ಸರಿ ನಾವೇ ನೇರವಾಗಿ ಹೋಗೋದಕ್ಕೆ ಆಗಲ್ಲ. ಇಲ್ಲಿ ಏನು ಗೊತ್ತಾ, ಮೀಡಿಯೇಟ್ರ್ ಹಾವಳಿ ತುಂಬ ಇದೆ, ಎಲ್ಲ ಥರ ಸಮಸ್ಯೆನೂ ಇದೆ. ನಿಮಗೆ ಹೊಸಬ್ರಿಗೆ ಮಾತ್ರ ಇದೆ, ಆಲ್ರೆಡಿ ಗೆದ್ದಂಥವ್ರಿಗೆ ಯಾವ ಸಮಸ್ಯೆನೂ ಇಲ್ಲ.
ಸರ್ ಹಾಗೆ ಈ ನಿರ್ಮಾಪಕರು ಮತ್ತು ಚಿತ್ರಮಂದಿರದ ಮಾಲೀಕರ ನಡುವೆ ಹ್ಞೂ ಬಿಡುಗಡೆ ಸಂದರ್ಭದಲ್ಲಿ ಡಿಸ್ಟ್ರಿಬ್ಯೂಟರ್ ಯಾರು ಮಾಡ್ತಾರೆ ಹೌದು. ಅವ್ರ ಪಾತ್ರ ಏನಿರುತ್ತೆ? ಡಿಸ್ಟ್ರಿಬ್ಯೂಟ್ರ್ ಅಂದರೆ ಹೇಗೆ ಗೊತ್ತಾ, ಈಗ ನಾನು ನಿರ್ಮಾಪಕ, ಡಿಸ್ಟ್ರಿಬ್ಯೂಟ್ರು ಮತ್ತು ಥಿಯೇಟ್ರ್ ಜೊತೆಗೆ ಅವ್ರದ್ದೊಂದು ಸಂಬಂಧ ಇರುತ್ತೆ. ಅಂದರೆ ಈಗ ಎಕ್ಸಾಂಪಲ್ ನನ್ನ ಸಿನಿಮಾನ ತಗೊಂಡು ಈಗ ಅದನ್ನು ವಿತರಣೆ ಮಾಡುವಂಥದ್ದು. ಅಂದರೆ ಈಗ ಹಾಸನ ಅಂತ ಅಂದ್ಕೊಂಡು ಹಾಸನದಲ್ಲಿ 4 ಥಿಯೇಟ್ರ್ ಇದ್ದರೆ ಆ 4 ಥಿಯೇಟ್ರಲ್ಲಿ ಜನ ಬರೋವಂಥ ಥಿಯೇಟ್ರ್ ಯಾವುದು, ಅಥವಾ ಈ ಸಾರಿ ಖಾಲಿ ಇರೋಂಥ ಥಿಯೇಟ್ರ್ ಯಾವುದು, ಅಲ್ಲಿ ಆ ಥಿಯೇಟ್ರ್ಗಳಲ್ಲಿ ಸಿನಿಮಾ ರಿಲೀಸ್ ಮಾಡಿ ಅಲ್ಲಿ ಬರುವಂಥ ಕಲೆಕ್ಷನನ್ನು ಇವನು ಒಂದು ಪರ್ಸಂಟೇಜ್ ಇಟ್ಕೊಂಡು ಅದನ್ನು ವ್ಯವಸ್ಥಿತವಾಗಿ ತಂದು ನಮಗೆ ವಾಪಸ್ ಕೊಡೋಂಥದ್ದು. ಈಗ ಚಿಪ್ಸ್ ಪ್ಯಾಕು ಲೇಸು ಏನೋ ಕಂಪ್ನಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ, ಇಲ್ಲಿ ಯಾರೊಬ್ಬ ಡಿಸ್ಟ್ರಿಬ್ಯೂಟ್ರ್ ಕೊಡ್ತಾನೆ, ಅವನು ಅಂಗಡಿ ಹೋಗಿ ಹಂಚ್ತಾನೆ, ಹಂಚಾದ್ಮೇಲೆ ಆ ದುಡ್ಡು ತಗೊಂಡು ಬಂದು ವಾಪಸ್ ಹಿಂಗೆ ಕೊಡ್ತಾನಲ್ಲ, ಅವನೊಂದು ಕಮಿಷನ್ ಇಟ್ಕೊಂಡು ಅದೇ ಥರ. ಬಟ್ ಅದು ವ್ಯವಸ್ಥಿತವಾಗಿ ನೀಟಾಗಿ ಆಗಬೇಕು. ಈ ಮಾಲ್ಗಳು ಇವಲ್ಲೆಲ್ಲವೂ ಕೂಡ ಇವತ್ತೇನಂತಂದರೆ ನಿಮಗೆ ಎಲ್ಲದೂ ಹೇಳಿದ್ನಲ್ಲ, ನಿಮಗೆ ಕೆಲವು ಸರಿ ಏನಾಗೋದು ಗೊತ್ತಾ, ಹೊಸಬ್ರು ಸಿನಿಮಾ ಅವಾಗಲೇ ಮಾತಾಡಿದ್ವಲ್ಲ, ಡಿಸ್ಕಷನ್ ಮಾಡಿದ್ವಲ್ಲ, ತಾಳ್ಮೆ ಯಾರಿಗೂ ಇಲ್ಲ. ಹೌದು, ಇಮ್ಮಿಡಿಯೇಟ್ ನಿರ್ಧಾರ ಆಗೋಗ್ಬಿಡ್ಬೇಕು ಒಂದು ಸ್ಟಾರ್ ಸಿನಿಮಾ ಹತ್ರ. ಹೌದು. ಡಿಸ್ಟ್ರಿಬ್ಯೂಟರ್ ಪಾತ್ರ ಅಲ್ಲೂ ಅಷ್ಟೇ ಒಂದು ಪರ್ಸಂಟೇಜ್ ಇರುತ್ತೆ ಅವರಿಗೆ. ಆ ಪರ್ಸಂಟೇಜಲ್ಲಿ ಅವ್ನು ಸಿನಿಮಾ ರಿಲೀಸ್, ಎಕ್ಸಾಂಪಲ್ ಫಸ್ಟ್ ವೀಕಲ್ಲಿ ತುಂಬ ಹೆಸರಾಯಿತು ಅಂತಾರೆ, ಮತ್ತೆ ಇನ್ನೊಂದಿಷ್ಟು ಸೆಂಟರ್ಗಳು ಓಪನ್ ಮಾಡ್ತಾನೆ, ಇನ್ನೊಂದು ಮಾಡ್ತಾನೆ. ಹಾಗೆ ಕೊನೆಯದಾಗಿ ನಿಮ್ಮ ಸಿನಿಮಾದ ಬಗ್ಗೆ, ಕೆರೆಬೇಟೆ ಒಳ್ಳೆ ಅದ್ಭುತವಾದಂಥ ಚಿತ್ರ, ನಾವು ಕೂಡ ಅದನ್ನು ನೋಡಿದ್ದೇವೆ, ಒಳ್ಳೆ ರಿವ್ಯೂ ಬಂದಿದೆ, ಎಲ್ಲ ಕಡೆಯಿಂದನೂ ಸಾಕಷ್ಟು ಜನರು ಒಳ್ಳೆ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಈಗ ಕೆರೆಬೇಟೆ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಗೆದ್ದಿದೆಯಾ ಅಥವಾ ಸೋತಿದೆಯಾ, ಅಥವಾ ನಿಮಗೆ ಆ ವಿಚಾರವಾಗಿ ಸಮಾಧಾನ ಇದೆಯಾ, ಹೇಗೆ? ನಿಜವಾಗ್ಲೂ ಸಮಾಧಾನ ಇಲ್ಲ. ಕೆರೆಬೇಟೆ ಎಲ್ಲರೂ ಹೇಳ್ತಾರೆ, ಇವತ್ತೇ ಕಲೆಕ್ಷನ್ ಅಷ್ಟು ದೊಡ್ಡ ಮಟ್ಟಕ್ಕೆ ಆಗದೇ ಇದ್ದರೂ ನಿಮ್ಮ ಸಿನಿಮಾನ ಎಲ್ಲರೂ ಕೇಳ್ತಾ ಇದ್ದಾರೆ. ಯಾವುದೋ ಒಂದು ಬಿಸ್ನೆಸ್ ಇದಕ್ಕೋದು ಕೂಡ ಹೇಳಿದ್ರೆ ನೀವು ಮಾತಾಡೋದು ಸ್ಯಾಟಲೈಟ್ ಇರ್ಬೋದು, ಇವೆಲ್ಲವೂ ಕೇಳ್ತಾ ಇದ್ದಾರಲ್ಲ, ಅದು ಖುಷಿ ಪಡಬೇಕಲ್ಲ ಅಂತ. ಬಟ್ ಆದರೆ ಸಿನಿಮಾ ಮಾಡಿರ್ತೀವಲ್ಲ, ನನ್ನ ಸಿನಿಮಾಗೆ ಸಿಕ್ಕಂಥ ಕ್ರಿಟಿಕ್ಸು, ನನಗೆ ಸಿನಿಮಾಗೆ ಸಿಕ್ಕಂಥ ಆ ಒಂದು ನೇಮಿಗೆ ತಕ್ಕಂತೆ ಕಲೆಕ್ಷನ್ ವೈಸಲ್ಲಿ ಆಗಿಲ್ಲ. ಏನು ನಾನು ಹಾಕಿದ ಬಂಡವಾಳ ಹತ್ತತ್ರ ಒದ್ದಾಟ ಮಾಡಿ ಅಲ್ಲಿಂದ ಅಲ್ಲಿಗಾಗಿತ್ತು ಅನ್ನೋದೆಲ್ಲ ಇದೆಯಲ್ಲ, ಅದಕ್ಕೆ ಸಿನಿಮಾ ಮಾಡಬೇಕಾದಂಥ ಅವಶ್ಯಕತೆ ಇರಲ್ಲ. ಬಟ್ ಸಿನಿಮಾಗೆ ಹಾಕಿದ ಶ್ರಮ, ಆ ಸಿನಿಮಾಗೆ ಸಿಕ್ಕಂಥ ಒಂದು ಹೆಸರು, ಬಟ್ ಆ ಸಿನಿಮಾಕ್ಕೆ ಏನು ಬೇಕಿತ್ತಲ್ಲ ನ್ಯಾಯ, ಅದು ಖಂಡಿತವಾಗೂ ಸಿಕ್ಕಿಲ್ಲ. ಹೆಸರು ವಿಚಾರದಲ್ಲಿ ಓಕೆ, ತುಂಬ ಒಳ್ಳೆ ಸಿನಿಮಾ ಬರೀ ಒಳ್ಳೇದು ಅಂತಂದರೆ ಏನು ಉಪ್ಪಿನಕಾಯಿ ಹಾಕೊಂಡು ಇದು ಮಾಡೋದು ಹೇಳಿ, ಎಲ್ಲರೂ ಫೈನಲಿ ಏನು ಹೇಳಿ ದುಡ್ಡು ಕಾಸು ಆಗಬೇಕು ಫೈನಲ್. ಹೌದು. ಬಟ್ ಆದರೂ ಕೂಡ ಒಂದು ಖುಷಿ ಏನಂತಂದರೆ, ಇವತ್ತು ಬರೋ 10 ಸಿನಿಮಾಗಳಲ್ಲಿ ನನ್ನ ಸಿನಿಮಾಗೆ ಜನ ಥಿಯೇಟ್ರಿಗೆ ಹೂವನ್ನ ಥರ ಬರದೇ ಇದ್ದರೂ ಕೂಡ 50 ದಿವಸ ಸುಮಾರಷ್ಟು ಥಿಯೇಟ್ರ್ಗಳಲ್ಲಿ ನನ್ನ ಸಿನಿಮಾ ಕರ್ನಾಟಕದ ಸುಮಾರಷ್ಟು ಕಡೆಗೆ, ಅಂದರೆ ಈಗ ಬೆಂಗಳೂರಲ್ಲಿ ಕೂಡ 50 ದಿವಸದ ತನಕ ಕೆಲವು ಮಾಲ್ಗಳಲ್ಲಿತ್ತು. ಅಂದರೆ ಒಂದು ಹಂತಕ್ಕೆ ಗೆಲುವಾಗಿದೆ ಅಂತ ಅನ್ಬೋದು. ಅಂದರೆ ಈಗ ಹಿಂಗೆ ಎಲ್ಲೇ ಹೊರಗಡೆ ಹೋದರೂ ನನಗೆ ಒಂದು ರೆಕಗ್ನೈಸ್, ಅವನ್ನೆಲ್ಲೋ ನೋಡಿದನೆಲ್ಲ ಕೆರೆಬೇಟೆ ಹೀರೋ ತುಂಬ ಚೆನ್ನಾಗಿ ಮಾಡಿದ್ರಂತೆ, ಸಿನಿಮಾ ಒಂದು ಹಿಟ್ ಅನ್ನೋ ಥರದ್ದೊಂದು ಭಾವನೆ ಇದೆ. ಇಂಡಸ್ಟ್ರಿ ಲೆಕ್ಕದಲ್ಲಿ ಕೂಡ ಹಿಟ್ ಅಂತಲೇ ಅವ್ರು ಹೇಳ್ತಾರೆ. ಯಾಕೆಂತಂದರೆ ಇಷ್ಟೆಲ್ಲ ಆಗಿದೆ, 50 ಡೇಸ್ ತನಕ ಸಿನಿಮಾ ಇದೆ, ಅದಾದಮೇಲೆ ಇಷ್ಟು ಒಳ್ಳೆ ರಿವ್ಯೂ ಬಂದಿದೆ ಅಂತ ಅಂದರೆ ಅದು ಹಿಟ್ ಸಿನಿಮಾ ರೀ ಅಂತ ಹೇಳ್ತಾರೆ. ಒಂದು ಅದನ್ನೇ ಈಗ ಮೆಟ್ಲು ಅಷ್ಟೇ ಈಗ ನೆಕ್ಸ್ಟ್ ನಮ್ಮ ಎಲ್ಲ ಕೆಲಸಗಳಿಗೆ. ಈಗ ನಿಮ್ಮ ಮುಂದಿನ ಈ ಸಿನಿಮಾ ಕಂಪ್ಲೀಟ್ ಆಗಿದೆ, ಕೆರೆಬೇಟೆದೆಲ್ಲ ಮುಗಿದಿದೆ. ಹೌದು ಅಷ್ಟು. ಈಗ ಮುಂದಿನ ಹಂತದಲ್ಲಿ ಯಾವ ಪ್ರಾಜೆಕ್ಟ್ಗಳೇನಾದರೂ ಹೋಗ್ತಾ ಇಲ್ಲ, ಈಗ ಹೇಗೆಂದರೆ ನೆಕ್ಸ್ಟು ಈ ಕೆರೆಬೇಟೆ ನಮ್ಮದೇ ಪ್ರೊಡಕ್ಷನ್, ಇದ್ರ ಹಿಂದೆ ಮಾಡಿದಂಥ ರಾಜಹಂಸ ಸಿನಿಮಾನೂ ನಮ್ಮದೇ ಪ್ರೊಡಕ್ಷನ್. ಇನ್ನು ಯಾವುದೇ ಕಾರಣಕ್ಕೂ ಪ್ರೊಡಕ್ಷನ್ ಮಾಡಲ್ಲ, ಇನ್ನೊಂದು 5 ವರ್ಷ ಪ್ರೊಡಕ್ಷನ್ ಮಾಡಬಾರ್ದು ಅಂತ. ಕಾರಣ ಎಷ್ಟು, ಒಂದು ಪ್ರೊಡಕ್ಷನ್ ಮಾಡಿದ್ರೆ ನಿಮಗೆ 2 ರಿಂದ 2.5 ವರ್ಷ ನಿಮಗೆ ಹಿಂದೆ ಮುಂದೆ ಅಂತ ಹೇಳಿ ಟೈಮ್ ಹೋಗ್ಬಿಡುತ್ತೆ. ಅದಾದಮೇಲೆ ಒಂದು ಸಿನಿಮಾ ಹೆಚ್ಚು ಕಡಿಮೆ ಆಯಿತು ಅಂದರೆ ಮತ್ತೆ ಆ ಹೊಡೆತ ತಡ್ಕೊಂಡು ಮತ್ತೆ ವಾಪಸ್. ಅದ್ರ ಬದಲು ಅಂದರೆ ಈಗ ಹೇಗೆ ಅಂದರೆ, ಈಗ ನಾನು 2 ಸಿನಿಮಾ ಮಾಡಿದ್ದೀನಿ, ಆ 2 ಸಿನಿಮಾದಲ್ಲಿ ನನ್ನ ಆ್ಯಸ್ ಎ ಆ್ಯಕ್ಟಿಂಗ್ ಸ್ಕಿಲ್ ಏನು, ನನ್ನ ಯೋಗ್ಯತೆ ಏನು ಅನ್ನೋದನ್ನು ಸುಮಾರಷ್ಟು ಈ ಸಿನಿಮಾ ನಿರ್ಮಾಣ ಮಾಡುವಂಥ ನಿರ್ಮಾಪಕರು ಇರ್ಬೋದು, ನಿರ್ದೇಶಕರು ಇರ್ಬೋದು, ಅವ್ರಿಗೆ ಗೊತ್ತಾಗಿರುತ್ತೆ. ಅವಕಾಶ ಮಾಡಿಕೊಟ್ರೆ ಆ್ಯಸ್ ಎ ಆ್ಯಕ್ಟ್ರಾಗಿ ಒಳ್ಳೆ ಬ್ಯಾನರು, ಒಳ್ಳೆ ಡೈರೆಕ್ಟ್ರಿಂದ ಖಂಡಿತವಾಗೂ ಮಾಡೋವಂಥ ಆಸೆ ಇದೆ, ಅವ್ರ ಜೊತೆ ಬೆನ್ನೆಲುಬಾಗಿ ನಿಂತು. ಪ್ರೊಡಕ್ಷನ್ ಅಂತೂ ಯಾವ ಕಾರಣಕ್ಕೂ ಮಾಡಲ್ಲ, ಅದನ್ನು ನಿಮಗೆ ಹೇಳಿಬಿಟ್ಟೆ. ಯಾಕೆಂದರೆ ರಾಜಹಂಸ ಇರ್ಬೋದು, ನನ್ನ ಕೆರೆಬೇಟೆ ಆಗ್ಬೋದು, ನಿಮಗೊಂದು ಪ್ರೊಡಕ್ಷನ್ನು ನೀವು ಆ್ಯಕ್ಟಿಂಗ್ ಎರಡೂ ಮಾಡ್ತವೆ, 2.5 ವರ್ಷ ಟೈಮ್ ಹೋಗ್ಬಿಡುತ್ತೆ, ನಿಮಗೇನು ಮಾಡೋದಕ್ಕೆ ಆಗಲ್ಲ. ಬೇರೆ ಒಂದು ಸಿನಿಮಾ ಹೆಚ್ಚು ಕಡಿಮೆ ಆಯಿತು ಅಂದರೆ ಮತ್ತೆ ಇನ್ನೊಂದಿಷ್ಟು ದಿವಸ ಸಾಲ ಸೋಲ ಅಂತ. ಅದ್ರ ಬದಲು ಆ್ಯಸ್ ಎ ಆ್ಯಕ್ಟ್ರ್ ಆಗಿದ್ದರೆ ವರ್ಷಕ್ಕೊಂದು 2 ಸಿನಿಮಾ ಮಾಡ್ಕೊಂಡು, ಈಗೇನು ಚಿತ್ರರಂಗಕ್ಕೆ ಚಿತ್ರಮಂದಿರಗಳಿಗೆ ಸಿನಿಮಾ ಇಲ್ಲ ಅಥವಾ ಕೊರತೆ ಅಲ್ಲ, ನಮ್ಮಂಥವ್ರಿಗೆ ಅವಕಾಶ ಮಾಡಿಕೊಟ್ರೆ ಒಳ್ಳೊಳ್ಳೆ ಸಿನಿಮಾ ಮಾಡ್ತೀವಿ. ಚಿತ್ರಮಂದಿರಕ್ಕೆ ನಾವು ಕೂಡ ವರ್ಷಕ್ಕೊಂದು 2 ಸಿನಿಮಾನಾದರೂ ಕೊಡಬೇಕು ಅನ್ನೋ ಆಸೆ ಇದೆ. ಆ ಥರದಕ್ಕೆ ಖಂಡಿತವಾಗೂ ಒಳ್ಳೆ ಪ್ರಾಜೆಕ್ಟ್ ಬಂದರೆ ಮಾಡಬೇಕು ಅಂತ ಓಪನ್ ಇದ್ದೀನಿ. ಒಂದು 2 ಜನ ಫೋನ್ ಮಾಡಿದ್ದಾರೆ, ಒಂದು 2 ಬ್ಯಾನರ್ ಇದೆ. ಬಟ್ ದಿವಸಾನೂ ಸರ್ ನನ್ನ ಹತ್ರ ಕತೆ ಇದೆ ಸರ್, ಸಿನಿಮಾ ಪ್ರೊಡಕ್ಷನ್ ಮಾಡಿ, ಯಾಕಂದ್ರೆ ನಾನೇ ಪ್ರೊಡಕ್ಷನ್ ಮಾಡಿರೋದ್ರಿಂದ ನೀಟಾಗಿ ಪ್ರಮೋಟ್ ಮಾಡಿ ಸಿನಿಮಾನ ಒಂದು ಹಂತಕ್ಕೆ ರೀಚ್ ಮಾಡೋದ್ರಿಂದ ಸುಮಾರು ಜನ ಫೋನ್ ಮಾಡ್ತಾರೆ, ಸರ್ ನನ್ನ ಹತ್ರ ಕತೆ ಇದೆ, ಸಿನಿಮಾ ಮಾಡೋಣ ಸರ್, ಪ್ರೊಡ್ಯೂಸರ್ ಇಲ್ಲ. ಆ ಥರದವ್ರಿಗೆ ಹೇಳ್ಬಿಟ್ಟಿದ್ದೀನಿ, ದಯಮಾಡಿ ಬೇಜಾರು ಮಾಡಿಬಿಡಿ. ಖಂಡಿತವಾಗೂ ಸದ್ಯಕ್ಕೆ ನಾನು ಯಾವುದೇ ರೀತಿಯ ಪ್ರೊಡಕ್ಷನ್ ಮಾಡಲ್ಲ, ಆ ಥರದ ಆಸಕ್ತಿನೂ ನನಗಿಲ್ಲ. ಈಗ ಯಾರಾದರೂ ಪ್ರೊಡಕ್ಷನ್ ಮಾಡ್ತಾರೆ ಅಂದರೆ ನಾನೊಬ್ಬ ಆ್ಯಕ್ಟ್ರಾಗಿ ಅವ್ರ ಜೊತೆಗೆ ನಿಂತು ಎಲ್ಲ ರೀತಿಯ, ಇಲ್ಲಿ ನನ್ನ ಸ್ವಂತ ಪ್ರೊಡಕ್ಷನಲ್ಲಿ ಎಷ್ಟು ಒದ್ದಾಟ ಮಾಡಿದೆ ಅಷ್ಟು ಒದ್ದಾಟನ ಅವ್ರ ಜೊತೆಗೂ ಕೈ ಜೋಡಿಸಿ ಮಾಡಿ
ಖಂಡಿತವಾಗೂ ಸಹಕಾರ ಮಾಡ್ತೀನಿ. ನನಗೆ ಒಳ್ಳೆ ಅವಕಾಶಗಳು ಬೇಕು ಅಂತಲೂ ನನಗೂ ಆಸೆ. ಈಗ ಏನಾಗುತ್ತೆ ಗೊತ್ತಾ, ಅವಕಾಶ ಅಂತ ಅಂದ್ಕೊಳ್ಳಿ ಯಾವುದೋ ಸಿನಿಮಾ ಬಂದ್ಬಿಡುತ್ತೆ, ನಮಗೆ ಗೊತ್ತಾಗೋಗ್ಬಿಡುತ್ತೆ ಈ ಸಿನಿಮಾ ರಿಲೀಸ್ ಮಾಡೋದಕ್ಕೂ ಕಷ್ಟ, ಇದರಿಂದ ನನಗೇನೂ ಆಗಲ್ಲ, ಈ ಸಿನಿಮಾ ಮಾಡೋದ್ರಿಂದ 10 ಪೈಸೆ ಉಪಯೋಗ ಇಲ್ಲ ಅಂತ ಹಂಗೆ ಅನ್ಸ್ಬಿಡ್ತಂದ್ರೆ ಆ ಥರ ಸಿನಿಮಾ ಮಾಡೋದ್ರಿಂದ ಉಪಯೋಗ ಇಲ್ಲ. ಒಂದು ಸಣ್ಣ ಸಿನಿಮಾ ಇದ್ದು ಕೂಡ ಇಲ್ಲ, ಈ ಸಿನಿಮಾ ಮಾಡೋದ್ರಿಂದ ಈ ಪ್ರೊಡಕ್ಷನ್ ಸ್ಟ್ರಾಂಗ್ ಆಗಿದೆ, ಈ ಡೈರೆಕ್ಟರ್ ಸ್ಟ್ರಾಂಗ್ ಆಗಿದ್ದಾರೆ, ಟೆಕ್ನಿಕಲ್ ಟೀಮ್ ಸ್ಟ್ರಾಂಗ್ ಆಗಿದೆ, ಈ ಸಿನಿಮಾ ಮಾಡಿದರೆ ಖಂಡಿತವಾಗೂ ನನಗೇನೋ ಒಂದು ಆಗುತ್ತೆ ಅನ್ನೋ ಥರ ಇದ್ಬಿಟ್ರೆ ನಮಗೆ ಒಂದು ಜೋಶ್ ಬರುತ್ತೆ, ಹುಮ್ಮಸ್ಸು ಬರುತ್ತೆ. ಅಂಥ ತಂಡಗಳು ಬಂದರೆ, ಅಂಥ ಟೀಮ್ ಬಂದರೆ ಖಂಡಿತವಾಗೂ ಅವ್ರ ಜೊತೆ ಸೇರಿ ಸಿನಿಮಾ ಮಾಡ್ತೀನಿ. ಈ ವರ್ಷದ ಕೊನೆ ಒಳಗೆ ಒಂದು ಸಿನಿಮಾನಾದರೂ ಒಂದು ರಿಲೀಸ್ ಬರೋ ಹಂತಕ್ಕೆ ಯಾವ್ದಾದ್ರು ಒಂದು ಅವಕಾಶ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮ ಕೆರೆಬೇಟೆ ಸಿನಿಮಾದಲ್ಲಿ ನಿಮಗೆ ಗೊತ್ತಿದೆ ಆ ಪರ್ಫಾರ್ಮೆನ್ಸಿಗೆ ತುಂಬ ಒಳ್ಳೆ ಹೆಸರು ಅಂತಂದರೆ ಎಲ್ಲ ಥರದ್ದು ಇದೆ. ಅದು ಒಬ್ಬ ಹಳ್ಳಿ ಲವರ್ ಬಾಯಿಂದ ಹಿಡಿದು ಒಬ್ಬ ವಿಲನಿಶ್ ಕ್ಯಾರೆಕ್ಟರ್ ಕೂಡ ಇದೆ, ಮಾಸ್ ಇದೆ, ಎಲ್ಲ ಥರದ್ದು ಇದೆ. ಈ ಸದ್ಯದಲ್ಲೇ ಟಿ ವಿಲೇ ಇನ್ನೊಂದರೆಲ್ಲ ಬರುತ್ತೆ, ಅವಾಗ ಥಿಯೇಟ್ರಲ್ಲಿ ನೋಡಿದ್ದರಿಗೆ ಗೊತ್ತಾಗುತ್ತದೆ ಏನು ಅನ್ನೋದು. ಸರ್ ಹಾಗೆ ನಾಯಕನ ಪಾತ್ರಗಳಿಗೆ ಮಾತ್ರ ನೀವು ಕಾಯ್ತಾ ಇದ್ದೀರಾ ಅಥವಾ ಬೇರೆ ಯಾವ ರೀತಿಯ ಪಾತ್ರಗಳು ಬಂದರೂ ನಾನು ಮಾಡ್ತೀನಿ ಅನ್ನೋದು ಒಂದು? ಇಲ್ಲ, ಯಾವ ರೀತಿ ಪಾತ್ರನೂ ಇಷ್ಟು ಬೇಗ ಏನಕ್ಕೆ ಮಾಡೋಣ, ಈಗಿನ ಇಷ್ಟು ಒಳ್ಳೆ ಸಿನಿಮಾ ಮುಗಿಸ್ಕೊಂಡು ಬಂದಾಗ ನಾಯಕನೇ ಆಗಬೇಕು ಅನ್ನೋದೇ ಆಸೆ ಇದೆ, ಬೇರೆ ಥರದ್ದು ಯಾವುದೇ. ಎಲ್ಲರೂ ಯಾವ್ದಾದ್ರು ಒಂದು ಒಳ್ಳೆ ಕ್ಯಾರೆಕ್ಟ್ರು, ಒಂದು ವಿಲನಿಶ್ ಥರ ಕ್ಯಾರೆಕ್ಟರ್ ಇದೆ, ಒಂದು ಸೈಕ್ ಥರ ಕ್ಯಾರೆಕ್ಟರ್ ಇದೆ, ಈ ಥರದ್ದು ಏನಾದ್ರು ಇತ್ತು ಒಂದು ಒಳ್ಳೆ ತಂಡದಲ್ಲಿತ್ತು ಆ ಥರದ್ದು ಮಾಡಬೇಕು ಅಂತಲೂ ಆಸೆ ಇದೆ. 2 ಥರದ್ದು ಬಿಟ್ಟರೆ ಇನ್ಯಾವುದೇ ರೀತಿಯ ಬೇರೆ ಸಣ್ಣ ಪುಟ್ಟ ಈ ಥರದ್ದು ಯಾವುದೂ ಮಾಡಲ್ಲ. ಅಂದರೆ ಆ ಥರದ ಹರ್ಕತ್ತೂ ಇಲ್ಲ, ಆ ಥರದ ಕನಸು ನನಗಿಲ್ಲ. ಹಾಗಿದ್ದಾಗ ಆ ಥರದ್ದು ಮಾಡೋದಕ್ಕೆ ಹೋಗಲ್ಲ, ಮುಂದೆ ನೋಡ್ಬೋದು. ಈಗ ಇಷ್ಟು ಹೇಳಿದ್ನಲ್ಲಿ ಕೆರೆಬೇಟೆ ಇಷ್ಟು ನೀಟಾಗಿ ಇಷ್ಟು ದೊಡ್ಡ ಸಿನಿಮಾ ಮಾಡಿ ನಾನು ಇಮಿಡಿಯೇಟ್ ಆ ಥರ ಜಂಪ್ ಆಗೋದಕ್ಕಾಗಲ್ಲ. ಬಟ್ ವಿಲನಿಶ್ ಆಗಿ ಕೊಟ್ಟರೆ ಮಾಡಬೇಕು ಅನ್ನೋ ಆಸೆ ಇದೆ, ಅಂದರೆ ನನಗೆ ಸೂಟ್ ಆಗೋಂಥ ಪಾತ್ರ ಇದೆ. ಚಾಲೆಂಜಿಂಗ್ ಈ ಸಿನಿಮಾದಲ್ಲೇ ವಿಲನ್ ಇಶ್ಯೂ ಇದೆ, ನೀವು ಅಬ್ಸರ್ವ್ ಮಾಡಿದ್ದೀರಿ ಕೆರೆಬೇಟೆ, ಆ ಥರದ್ದೆಲ್ಲ ಸಿಕ್ಕಿದೆ. ಸೊ ಇದಿಷ್ಟು ಗೌರಿಶಂಕರ್ ಸರ್ ಜೊತೆಗಿನ ಒಂದು ಮಾತುಕತೆ, ಸಿನಿಮಾ ಬಗ್ಗೆ, ಸಿನಿಮಾ ಇಂಡಸ್ಟ್ರಿಯ ಬಗ್ಗೆ, ಇಂದಿನ ಪರಿಸ್ಥಿತಿಯ ಬಗ್ಗೆ, ಮುಂದಿನ ಯೋಜನೆಗಳ ಬಗ್ಗೆ ಎಲ್ಲದಕ್ಕೂ ನಮಗೆ ಉತ್ತರವನ್ನು ನಮಗೇನು ಏನು ಬೇಕಾಗಿತ್ತು ಆ ಉತ್ತರ ಸಿಕ್ಕಿದೆ. ಧನ್ಯವಾದಗಳು ಸರ್. ನಿಮ್ಮ ಎಲ್ಲ ಪ್ರಾಜೆಕ್ಟ್ಗಳು ಥ್ಯಾಂಕ್ ಯು ಸೊ ಮಚ್. ನಿಮ್ಮದು ಅಷ್ಟೇ, ನಿಮ್ಮ ಅದ್ವಾ ಚಾನಲ್ಗೆ. ಯಾಕೆಂದರೆ ಯಾವತ್ತೂ ಕೂಡ ಒಂದು ಸಮಾಜದ ಏಳಿಗೆಗೋಸ್ಕರ ಒಂದು ಒಳ್ಳೆ ಕಾಜ್ ಇಟ್ಕೊಂಡು ಯಾವತ್ತೂ ನಾನು ನೋಡ್ತಾ ಇರ್ತೀನಿ, ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಆ ಒಂದು ಸಂಸ್ಥೆ ನಿಮ್ಮದು, ಆ ಒಂದು ಚಾನಲ್ಲು, ನಿಮ್ಮಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರಲಿ, ಜೊತೆಗೆ ಅದನ್ನು ಜನಕ್ಕೆ ಮೂಲೆಗೂ ಮುಟ್ಲಿ ಅನ್ನೋದು ಒಂದು ಆಸೆ.